ನಾವು ಹೇಳ್ದಂಗೆ ಔಷಧ ಸಿಗ್ಲೇ ಇಲ್ಲ ಇದು, ಅದಕ್ಕೆ ಟೇಪ್ ಹೊಡೆದ್ಬಿಟ್ಟು ಹಂಗೆ ಇದು ಮಾಡ್ತಾ ಇದೀವಿ. ಬ್ರೋ ನಮ್ಮ ಪ್ರತಾಪ ನಾವು ಬಿಸಿ ಪೊಂಗಲ್ ಮಾಡೋರೆ, ಅದು ಪಲಾವ್ ಆಗ್ಬಿಡೈತೆ. ಲೋಕಲ್ ಗಾಡಿಗಳಿಗೆ ಲೋಡ್ ಕೊಡಲ್ವಂತೆ ನೋಡಿ. ಇದೇ ಟ್ರಾನ್ಸ್ಪೋರ್ಟಲ್ಲಿ ಯಾರು ಬರೋಕ್ಕೆ ಹೋಗ್ಬಿಡಿ. ಇವರಿಬ್ರು ಗಾಡಿಗೆ ಹೋಗ್ತಾರೆ, ನನ್ನ ಗಾಡಿಗೆ, ನಾನು ಊರಿಗೆ ಹೋಗ್ತೀನಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಟ್ರಿಪ್ಪು ಗಾಡಿ ಖಾಲಿ ಮಾಡ್ಕೊಂಬಂದು ಆಲ್ಟಾಗಿದ್ದು. ಈಗ ನಮ್ಮ ಪ್ರತಾಪಣ್ಣವರು ಮಲಗಿಸಿದ್ದೀನಿ, ಯಾಕಂದರೆ ನಮ್ಮ ಕಿಟ್ಟುಬ್ರವರು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದಾರೆ, ಯಾವುದೋ ಲೋಡ್ ಐತೆ ಅಂತೇಳಿ. ಅಫ್ ಟು ಲಾಂಗ್ ರೈಡ್ ಅಂತ, ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲಿಗೆ, ಗೊತ್ತಿಲ್ಲ ಎಲ್ಲಿಗೆ ಅಂತ. ನಮ್ಮ ಹಿಂದೆ ಹೋಗ್ತಾಯಿದ್ದೀವಿ ನಾವು. ದಿ ನೆಕ್ಸ್ಟ್ ಡೇ ಎಲ್ಲ ಬಂದು ಎಳ್ಳಿಗೆ ಹಾಕೊಂಡು ನಮ್ಮ ಕಿಟ್ಟುಬ್ರೋ ಗಾಡೀಲಿ ಸ್ವಲ್ಪ ವ್ಯಾಕಮ್ ಇದು ಹೌಸ್ ಪಾಕ್ ಸ್ವಲ್ಪ ಲೀಕ್ ಆಗ್ತಾಯಿತ್ತು. ನಾವು ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಶೋರೂಮ್ ಅಲ್ಲೇ ಶೋರೂಮ್ ಐತೆ, ಕಾಣಿಸ್ತಲ್ಲ, ಅಲ್ಲೇ ಶೋರೂಮ್ ಐತೆ. ಹೋಗಿ ಬಿಚ್ಕೊಂಡು ಹೋಗಿ ರೆಡಿ ಮಾಡಬೇಕು. ನಮ್ಮ ಸಾಯಿಬ್ರು ಅವ್ರು ಬಿಸ್ತಾವ್ರೆ. ಎಂಥ ಚಿಕ್ಕ ಮಕ್ಳು ರೆಡಿ ಮಾಡ್ಕೊಂತಾರೆ ಎಲ್ಲ ಬಿಚ್ಕೊಂಡು. ಏನ್ ಬ್ರೋ ಎಲ್ಲ ನಾವೇ ಮಾಡ್ಕೋಬೇಕು. ಅದನ್ನು ವೀಡಿಯೋದಲ್ಲಿ ಹೇಳೋದಲ್ಲ ಬ್ರೋ, ಅದು ಬರಲ್ಲ ಇದು ಬರಲ್ಲ ಅಂತ. ಏನೋ ಗೊತ್ತಿಲ್ಲ ಅಂತ ಹೇಳ್ಬೇಕು. ಏನ್ ಬ್ರೋ ಹುಡ್ತಾ ಇಲ್ಲ, ಯಾರನ್ನೂ ನಡೆಯಲ್ಲ, ಮದುವೆ ಆದಷ್ಟು ಮಕ್ಕಳಾಗಲ್ಲ. ಹೌದಾ? ಹಂಗೋ ಇವೇ ಪಕ್ಕನೇ ಒಳ್ಳೆ ಶೋರೂಮ್ ಐತೆ ನೋಡಿ. ಒಳ್ಳೆ ವೆದರ್ ಮಾತ್ರ ಪೀಸ್ಫುಲ್ ಆಗೈತೆ. ಹಂಗೋ ಐಟಮ್ ಸಿಕ್ಕಿದ್ರೆ ಸಾಕು, ತಗೊಂಡು ಹೋಗೋಣ. ನಾವು ಹೇಳ್ದಂಗೆ ಔಷಧ ಸಿಗ್ಲೇ ಇಲ್ಲ ಇದು, ಅದಕ್ಕೆ ಟೇಪ್ ಹೊಡೆದ್ಬಿಟ್ಟು ಹಂಗೆ ಇದು ಮಾಡ್ತಾ ಇದೀವಿ. ಮತ್ತು ಇದು ಅದೊಂದು ಬಿಸ್ತಾ ಇದ್ದೀವಿ, ಅದು ಬಿಸಿಲೇ ಹೊಡಿಕ್ಕೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ, ತೋರ್ತಾ ಇಲ್ಲ ಯಾಕೋ. ನಮ್ಮ ಬ್ರೋ ಅಲಾಡ್ ಸಿಗ್ತಾವ್ರೆ. ಪರವಾಗಿಲ್ಲ, ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಒರಿಸ್ಸಾದಲ್ಲಿ. ಕರ್ಫ್ಯೂ ಅಂತೇಳಿ 36 ಅವರು ಇದು ಮಾಡಿದ್ದಾರೆ, ಬಿಡ್ತಾ ಇಲ್ಲ. ನಮ್ಮ ಕಿಟ್ಟುಬ್ರು ಸವಾಸ ಮಾಡಿ ತಗ್ಲಾಕಣ ಆಯ್ತು ಇಲ್ಲಿ. ನಾನೇನು ಮಾಡ್ಬೇಕು ಅದಕ್ಕೆ? ನೀನೇನು ಮಾಡೋಕಂದ್ರೆ ಹೆಂಗೋ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ರೆ ಎಲ್ಲರೂ. ಬಟ್ ಒಳ್ಳೆ ಊಟ ಕೊಟ್ಟವ್ರೆ, ಪರವಾಗಿಲ್ಲ, ತಿನ್ಬೋದು. ನೀನು ತಿನ್ನು ಗೊತ್ತಾಗುತ್ತೆ. ನೋಡಿದ ತಕ್ಷಣ ಇಲ್ಲಿ ಸೆಟ್ ಆಗಲ್ಲ ಬ್ರೋ ಊಟ. ಮುಂಜ ಚೆನ್ನಾಯ್ತಾ? ಟೇಸ್ಟ್ ಒಂದು ಅಡಿ ತಂದಿರೆಲ್ಲ ಸೈಡ್ ಹಾಕೊಂಡಿದ್ದೀವಿ. ಮತ್ತು ಇಲ್ಲೇ ಊಟ ಮಾಡೋದು. ಇಲ್ಲಿ ದೇವರಣೆ ಹೋಟ್ಲಾಗ ಹೊಟ್ಟೆ ಏನೂ ತುಂಬಲಿಲ್ಲ, ಯಾಕಂದರೆ ಸೆಟ್ ಆಗಲಿಲ್ಲ ನಮ್ಗೆ ಊಟ. ಈಗ ಇಲ್ಲೇ ಆಲ್ಟ್ ಆಗ್ಬಿಟ್ಟು ನಾಳೆ ಏನೋ ಲೋಡ್ ಮಾಡಿಸ್ಬೇಕು. ಒಟ್ಟಲ್ಲಿ ಇವರೆಲ್ಲ ಚೆನ್ನಾಗಿ ತಿಂದರು ಅಂದರೆ ಇವರು ತಿನ್ನೋಕ್ಕಾಗಲಿಲ್ಲ. ನಾನು ತಿನ್ನೋಕ್ಕಾಗಲಿಲ್ಲ, ಬಿಟ್ಟೇ ಹಂಗೇ ಎಲ್ಲ ಫ್ರೆಶ್ ಅಪ್ ಆಗೋರು. ನಾನೀಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಇವಾಗಿಲ್ಲ ಐಟಮ್ ತಗೊಂಡಿದ್ದಾಯಿತು, ಅಡುಗೆ ಐಟಮು. ಒಟ್ಟಲ್ಲಿ ಎಲ್ಲ ಐಟಮ್ ಸಿಕ್ಕೋದು, ಎಲ್ಲ ತಗೊಂಡು ಹೋಗ್ತಾಯಿದ್ದೀವಿ. ನಮ್ಮ ಕಿತ್ತೋಣವರು ಎಲ್ಲ ಫುಲ್ಲು ಪ್ರಿಪೇರ್ ಆಗಿದ್ದಾರೆ ಅಡುಗೆ ಮಾಡೋಕ್ಕೆ. ನಮ್ಮ ಮೇನ್ ಭಟ್ರು ಬಂದು ನಮ್ಮ ಪ್ರತಾಪಣ್ಣವರು, ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ ಅಡುಗೆ ಸಾಮಾನೆಲ್ಲ, ಎಲ್ಲ ತಗೊಂಡಿದ್ದಾರೆ. ನಮ್ಮ ಒಡಿಸ್ಸಾಗೆ ಬಂದು ನಮ್ಮ ಒಡಿಸ್ಸಾದು ಫೇಮಸ್ ಸಾಂಗ್ ಕೇಳ್ತಾವನೆ ಮಂಜ, ಅದೇ ತಾನೇ ಇದು ಇಲ್ಲಿ ಸಾಂಗು. ಪ್ರತಾಪಣ್ಣವರು ಎಲ್ಲ ಐಟಮ್ ತಗೊಂಡಿದ್ದಾರೆ. ಪ್ರತಾಪಣ್ಣ ಇನ್ನೇನು ಬೇಕಾ ತಗೋ. ಎಲ್ಲ ಒಂದು ಎರಡು ಆತೈತೆ, ಆಗಲ್ವಾ? ಆಗುತ್ತೆ. 5 ಜನಕ್ಕೆ ಸಾಕು ಬ್ರೋ. ಬ್ರೋ ನಮ್ಮ ಪ್ರತಾಪಣ್ಣ ಬಿಸಿ ಪೊಂಗಲ್ ಮಾಡೋರೆ, ಅದು ಪಲಾವ್ ಆಗ್ಬಿಡೈತೆ. ಪೊಂಗಲ್ ಹೋಗಿ ಪಲಾವ್. ಪಲಾವ್ ಅಲ್ಲ, ಪೊಂಗಲ್ ಅಂದಿದಲ್ವ ನೀನು ಬ್ರೋ? ಮಿಸ್ ಆಗ್ಬಿಡೈತೆ, ಏನೋ ಆಗೈತಿ ಇಲ್ಲಿ ನೋಡಿ. ಬ್ರೋ ಯಾವ್ದು ಆಕ್ಸಿಡೆಂಟ್ ಆಗಿ ನೋಡಿ, ಸತ್ಯ ನೋಡಿ. ಬ್ರೋ ಇದು ಯಾವುದೋ ಪಾರ್ಕಿಂಗ್ ಬಂದು ಇಲ್ಲಿ ನೋಡ್ರಿ, ಗಾಡಿ ಫುಲ್ ಜಾಮ್ ಆಗ್ಬಿಟ್ಟವೆ ಎಲ್ಲ. ಆಲ್ಮೋಸ್ಟ್ ಕನ್ನಡ ಗಾಡಿಗಳವೆ. ನಮ್ಮ ಬ್ರೋ ತಂದಿಲ್ಲ ನಿನ್ಸೋರೆ, ಗಾಡಿ ಕಟ್ಟಾಯ್ತಾ ಇಲ್ಲ ನೋಡಿ. ನಾವು ಈ ಕಡೆ ಹಾಕ್ಬೇಕು ಗಾಡಿ ಪಾರ್ಕಿಂಗು.
The next day. ಬೆಳಗ್ಗೆನೆ ಎದ್ದು ನಮ್ಮ ಕಿಟ್ಟೊಬ್ರವ್ರು ನಾಷ್ಟ ತಗೊಂಬಂದಿದ್ರು. ಇಡ್ಲಿ ಪೂರಿ ವಡೆ 3 ಮಿಕ್ಸ್ ತಂದವ್ರೆ. ಚಟ್ನಿ ಕೇಳಿದ್ರೆ ಚಟ್ನಿ ಇಲ್ಲ ಅಂತವ್ರೆ. ರೆಡಿ ಹಾಕು ಬ್ರೋ ಚಟ್ನಿ ಇಲ್ಲಿ ಬ್ರೋ ಇದರಲ್ಲೆಲ್ಲ ಮಿಕ್ಸ್ ಐತಾ? ಮಿಕ್ಸ್ ಐತೆ ಬ್ರೋ, ಚೆನ್ನಾಗೈತೆ. ನಮಗೆ ಊಟ ಸೆಟ್ ಆಗಲ್ಲ. ಬೆಳಗ್ಗೆ ನಾಷ್ಟ ಮಾಡಿ ಅಂದ್ರೆ ಮಾಡಿಲ್ಲ ಯಾರೂ. ಎಂತ ಮಾಡೋದು ಬ್ರೋ? ಫೋನ್ ಮಾಡು ಬ್ರೋ ನೀನು ಟ್ರಾನ್ಸ್ಪೋರ್ಟ್ ಅವನಿಗೆ. ಬ್ರೋ ನನ್ನ ನಂಬರು ಇದಾಗೈತೆ. ಏನಾದ ಬ್ರೋ ಇಲ್ಲಿ ಬಂಕಲ್ಲಿ ಮಾತ್ರ ಒಳ್ಳೆ ಫೆಸಿಲಿಟಿ ಐತೆ ನೋಡಿ. ಅಡುಗೆ ಮಾಡ್ಕೊಳಕ್ಕೆ ಜಾಗನೂ ಐತೆ. ಸಿಂಕ್ಗಳಿದ್ದಾವೆ ಮತ್ತು ಸ್ನಾನ ಮಾಡೋಕ್ಕೆ ಶವರು ಮತ್ತು ಡ್ರೈವರ್ ಟಾಯ್ಲೆಟು ಎಲ್ಲ ಚೆನ್ನಾಗೈತೆ. ಮತ್ತು ರೂಮ್ಗಳು ಐತೆ. ಅದು ರೂಮ್ ಕೊಡ್ತಾಯಿಲ್ಲ, ಯಾಕಂದರೆ ಎಲ್ಲ ಡ್ರೈವರ್ಗಳೆಲ್ಲ ಹಾಳು ಮಾಡಿಕ್ಕಿದ್ದಾರೆ ಅಂತೇಳಿ ರೂಮ್ಗಳು ಕೊಡ್ತಾಯಿಲ್ಲ. ಅದು ಪಾರ್ಕಿಂಗು ಅಷ್ಟೇ ಸೂಪರಾಗೈತೆ. ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಗಾಡಿಗಳು ಜಾಸ್ತಿ ಇಲ್ಲಿ. ಇದು ಬಂದು ಒರಿಸ್ಸಾ. ಇದು ನೋಡಿ ರೂಮ್ ಐತೆ, ಆದರೆ ಯಾರಿಗೂ ಕೊಡ್ತಾಯಿಲ್ಲ. ಇಲ್ಲಿ ಒಳ್ಳೆ ಬೆಡ್ಗಳಿದ್ದಾವೆ. ಆಮೇಲೆ ನೋಡಿ ಎಲ್ಲ ಕರ್ನಾಟಕ ಗಾಡಿಗಳು. ಫಿಲ್ಟ್ರ್ ನೀರು, ಕೋಲ್ಡ್ ನೀರು. ಇಲ್ಲಿ ಊಟ ಸೆಟ್ ಆಗಲ್ಲ ಅಂತೇಳಿ ಗ್ಯಾಸು ಖಾಲಿಯಾಗಿದ್ದು ಗ್ಯಾಸ್ ಥರ ಅಂತೇಳಿ ನಾನು ಮತ್ತು ನಮ್ಮ ಕಿಟ್ಟೊಬ್ರದ್ದು ತೊಗೊಂಡು ಹೋಗ್ತಾ ಇದ್ದೀವಿ. ಗ್ಯಾಸ್ ಫುಲ್ ಮಾಡಿಸ್ತಾ ಇದ್ದೀವಿ ನೋಡಿ. ಅವಲೇ ಎಲ್ಲ ಸರಿಯಾಗಿ ಹಾಪಿಕ್ಕಿದ್ರು ನಮಗೆ ಪ್ರತಾಪಣ ಓಡೇ ಹೋಯ್ತು. ಏನಿಲ್ಲ ಬ್ಲಾಸ್ಟ್ ಆದರೆ ಎಲ್ಲ ಇಲ್ಲಿ ನಾವು ಹೊರಟೋಗ್ಬಿಡ್ತೀವಿ. ನಮ್ಮ ಆಟೋದವ್ರಿಗೆ 110 ರೂಪಾಯಿ ಕೊಟ್ಟು ಬಂದವ್ರು ಬ್ರೋ. ಇಲ್ಲಿ 1 ಕಿಲೋಮೀಟ್ರ್ 110 ರೂಪಾಯಿ ಕೊಟ್ಟವ್ರೆ. ಈಗ ಅಪ್ಪಣ ಅಂತಿರ್ಗ 100 ರೂಪಾಯಿ. ಅಯ್ಯೋ ಒಟ್ಟಾರೆ ಇಲ್ಲಿ ಸಿಲಿಂಡ್ರ್ ಎಲ್ಲ ಸಿಗುತ್ತೆ. ಒಳ್ಳೆ ಎಲ್ಲ ಸಿಸ್ಟಮು ಚೆನ್ನಾಗೈತೆ. ನಮ್ಮ ಕಿಟ್ಟೊಬ್ರವರು ಅನ್ನ ಮಾಡ್ತಾರೆ, ನಾವು ಮೊಟ್ಟೆ ಜನ ಮಾಡ್ತಾಯಿದ್ದೀವಿ. ನಮ್ಮ ಪ್ರತಾಪಣ್ಣ ಇದು ತರಕಾರಿ ಕೊಡ್ತಾವ್ರೆ. ಇವರೆಲ್ಲ ಐಟಮ್ ತಂದು ಕೊಟ್ಟರು. ಮಂಜು ಅವರು ಇದು ಪಾತ್ರೆ ಪಡ್ಕೊಂಡು ಕೊಟ್ಟರು. ಒಂದು 20 ಲಕ್ಷ ಇದು ಫಂಡ್ಸ್ ಕಳಿಸಿ ಒಂದು 20 ಲಕ್ಷ ಬೇಕಂತ ನೋಡಿ ಕ್ಲಿಯರ್ ಮಾಡ್ಬಿಟ್ಟು ಮನೆ ಹತ್ರ ಇರ್ತೀವಿ. ಮನೇಲಿ ಏನು ಮಾಡ್ತೀವಿ? ಮನೆ ಕಂಡು ಮಲ್ಕೊಂಡು ಏನು ಮಾಡ್ತಾರೆ? ನಿದ್ದೆ ಮಾಡಿ ಕನ್ಸ್ಕೊಂತಿರ್ತೀವಿ. ಆರಾಮ್ ಮಲ್ಕೊಳ್ಳೋದು. ಹ್ಞೂ ಫ್ರೆಂಡ್ಸ್, ಅನ್ನ ಹಿಂಗೆ ಬಸ್ಸೋದು. ಹಾಂ, ಹೆಣ್ಮಕ್ಳು ಈ ಥರ ಬಚ್ಚಕ್ಕೆ ಬರೋಲ್ಲ ನೋಡಿ, ಹಂಗೆ ಬಚ್ಚತವ್ರೆ. ಆಮೇಲೆ ಹೆಣ್ಮಕ್ಳು ಈ ಥರ ತರಕಾರಿ ಹಚ್ಚಕ್ಕೆ ಬರೋಲ್ಲ ನೋಡಿ. ನಮ್ಮ ಬ್ರೋ ಹಂಗೆ ಹಚ್ತವ್ರೆ. ಯಾವ್ದೋ ಬೇಕು ಎಲ್ಲರಿಗೂ ರೋದನೆ ಕೊಡ್ತೈತಲ್ಲ ಬ್ರೋ. ಯಾಕದು ರೋದನೆ ಕೊಡ್ತೈತೆ? ಹುಡುಗರು ಕಣ್ಣು ಸಿಕ್ಕಾಬಿಟ್ಟು ಯಾಕೆ ಅದು ಎಣ್ಣೆ ಗುಟ್ಬಿಡೈತೆ. ಅದು ಎಣ್ಣ ಗಂಡ ಗೊತ್ತಿಲ್ಲ. ಅದು ಬರೋ ಹುಡುಗರು ತಗೋತಿಲ್ಲ. ಅದೇ ಹೇಳು. ಇಲ್ಲೇನು ಹೆಣ್ಮಕ್ಳು ಇದ್ದಾರಾ? ಅದೇ ಹೆಣ್ಮಗು. ಹಲೋ, ಟೈಮ್ ಮಂದಿ 10 ಗಂಟೆ ಆಯಿತು. ಈಗ ಅಡುಗೆ ಮಾಡ್ತವ್ರೆ. ಇನ್ನೊಂದೇನಪ್ಪ ಅಂದರೆ ಒಡಿಸ್ಸಾಗೆ ಬಂದು ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿಲ್ಲ ನಾವು. ಯಾಕಂದರೆ ಹೋಗ್ಬೇಕಾಗಿತ್ತು. ಅದೊಂದು ಆಸೆ ಐತೆ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ. ನಮ್ಮವರೆಲ್ಲ ಅಡುಗೆ ಮಾಡ್ತವ್ರೆ. ಫ್ರೆಂಡ್ಸ್, ಈಗ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ನಮ್ಮ ಲೋಡ್ ಬಂದು ಇವಾಗ ಇದಕ್ಕೆ ಹೋಗ್ತಾಯಿದ್ದೀವಿ. ಎಲ್ಗಪ್ಪ ಅಂದರೆ ವೈಜಾಗ್ ಹೋಗ್ತಾಯಿದ್ದೀವಿ. ನಮ್ಮ ಬ್ರೋ ಅವರು ಲೋಡ್ ಸೆಟ್ ಮಾಡ್ತಾನೆ ಅವರೇ. ಇವ್ರಿಗೆಲ್ಲ ಆಗಿಲ್ಲ ಅಂತೇಳಿ ನಮ್ಮ ತಾಯಿ ಬ್ರೋ ಅವರು ಲೋಡ್ ಸೆಟ್ ಮಾಡಿದ್ರು. ಏನು ಮಾಡೋದು ಬ್ರೋ, ಲೋಡಿಂಗೇ ಇಲ್ಲ. ಮಳೆ ಇವಾಗ ನೋಡೋ ಎಲ್ಲಿ ನೋಡಿದ್ರು ಮಳೆ. ಟ್ರಾನ್ಸ್ಪೋರ್ಟ್ ಅವರು ಫೋನೇ ತೆಗಿತಾ ಇಲ್ಲ. ಭುವನೇಶ್ವರ್ ಅವರು ಒಂದು 40 ಜನ 50 ಜನಕ್ಕೆ ಫೋನ್ ಮಾಡಿದ್ದೀವಿ, ಯಾರು ಒಬ್ರು ಫೋನ್ ತೆಗಿತಾ ಇಲ್ಲ. ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಮುಂದೆ ಹೋಗ್ತಾ ಐತೆ. The next day. ಅವರು ಬೆಳಗ್ಗೆನೆ ಎದ್ದು ಇಲ್ಲಿ ನಮ್ಮ ಬ್ರೋ ಗಾಡಿ ವಾಶ್ ಮಾಡ್ಸೋಕೆ ಬಂದವ್ರೆ ನೋಡಿ. ಇವರು ಸೆಂಟ್ರಲ್ಲಿ ಇರೋರು ನಾನಿ ಟ್ರಕ್ ಲಾಕ್ಸ್ ಅಂತ. ಇವರು ನಮ್ಮ ಕಿಟ್ಟೂರ ಫ್ರೆಂಡು. ಅವ್ರದ್ದು ಇದೇ ಊರು. ಒಂದು 9 ಗಂಟೆ ಆಯಿತು. ಇನ್ನೂ ಟಿಫನ್ ಮಾಡೋಕೆ ಹೋಗಿಲ್ಲ ನಾವು. ಇನ್ನೂ ಗಾಡಿ ತೊಳಿತಾನೆ ಅವರೇ. ಇವರು ಅದೇನು ಕೆಲಸ ಮಾಡ್ತಾರೋ ಒಂದು ಗೊತ್ತಿಲ್ಲ. ಇವ್ರ ಫ್ರೆಂಡು ನಾನೇ ಅಣ್ಣವರು ಫುಲ್ ಬ್ಯುಸಿ ಆಗ್ಬಿಟ್ಟಾರೆ ಫೋನಲ್ಲಿ. ನಾಷ್ಟ ಮಾಡೋಣ ಅಂದರೆ ಅಲ್ಲೆಲ್ಲ ನಾನ್ ವೆಜ್ ಒಳ್ಳೆ ಒಂದು ಎಲ್ಲಿ ನಾನ್ ವೆಜ್ ಸಿಗಲ್ಲ. ಹಾಂ ಬೇಡ, ಅದಕ್ಕೆ ಅಲ್ಲಿ ತಗೊಂಡೋಗ್ತಾರೆ. ಹಿಂದ್ಗಡೆ ಎಲ್ಲ 4 ತಿಂಗಳಾಗಿದಂತೆ. ಹ್ಞೂ ಆಂಟಿ ಇನ್ನೂ ನೋಡ್ತಾರೆ. ಲೋಡೇನೆ ಲೋಡದಿಂದ ಕರ್ಕೊಂಬಂದು ಸಾಯಿಬ್ರು. ಇಲ್ಲಿ ನೋಡ್ರಿ, ಲೋಡೆ ಹೇಳ್ತಿಲ್ಲ, ಎಲ್ಲ ಪಾಲಿಯರು ಅಂತವ್ರೆ. ಇವರು ಕರ್ಕೊಂಡ್ರು ನೋಡಿ. ಗಾಡಿ ಸೈಡ್ ಹಾಕ ನಮ್ಮ ಗಾಡಿಯಿಂದ ಬಂದಿಲ್ಲ. ನಾನಿಬ್ರು ಅವರು ಸುಮ್ಮನೆ ಏನು ಮಾತಾಡ್ತಾ ಇಲ್ಲ.
ಮುಖ ಪ್ರೇಕ್ಷಕರ ಬಿಟ್ಟಿದ್ದಾರೆ. ಹಾಂ, ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಹತ್ರ ಬಂದು ಎಲ್ಲ UP ಹರಿಯಾಣ ಗಾಡಿಗಳಿದ್ದಾವೆ. ನಮ್ಮ ಲೋಕಲ್ ಗಾಡಿಗಳಿಗೆ ಲೋಡ್ ಕೊಡಲ್ವಂತೆ. ಕ್ರಾಸಿಂಗ್ ತೆಗಿಬೇಕಲ್ಲ ಇವನು, ಅದಕ್ಕೇನೆ. ಟ್ರಾನ್ಸ್ಪೋರ್ಟ್ ಹೆಸರು ಯಾವುದಪ್ಪ ಅಂದರೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಐತೆ. ಟ್ರಾನ್ಸ್ಪೋರ್ಟ್ ಹೆಸರು ಗೊತ್ತಿಲ್ಲ ನನಗೆ. ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂತ ಇರೋದು. ಎಲ್ಲ ಕ್ರಾಸಿಂಗ್ ತೆಗಿಯೋಕ್ಕೆ ಎಲ್ಲ ಇದು ಮಾಡ್ತಾರೆ ಇಲ್ಲಿ. ಇವರು ಚೆನ್ನಾಗಿ ತೆಗ ಓಡಿಸ್ಕೊಂಡು ಕಮ್ಮಿ ಮಾಡಿ ಹೋಯ್ತಾರೆ ಹರಿಯಾಣ UP ಗಾಡಿಗಳು. ಏನು ಬ್ರೋ, ಮೊದಲೇ ಹೇಳ್ಬಿಟ್ಟಲ್ಲ, ನೋಡ್ತಿದ್ದಂಗೆ ಹೇಳ್ಬಿಟ್ಟಲ್ಲ ಅವನು ಆಗಲ್ಲ ಅಂತ. ಓ ಬ್ರೋ ನೋಡಿ, ಇದೇ ಟ್ರಾನ್ಸ್ಪೋರ್ಟ್ ಇಲ್ಲಿ ಯಾರು ಬರೋಕ್ಕೆ ಹೋಗ್ಬಿಡಿ. ಕ್ರಾಸಿಂಗ್ ಚೆನ್ನಾಗಿ ತೆಗ್ತಾನಂತೀವನು, ಅದಕ್ಕೆ ಲೋಡ್ ಕೊಡೋವಂತ ಲೋಕಲ್ ಗಾಡಿಗಳಿಗೆ. ಏನು ಬ್ರೋ, ಅಲ್ಲೇ ಬನ್ನಿ ಆಯ್ತಾ ಇನ್ನೇನು ಮಾಡೋಣ ಬ್ರೋ. ವೈಜಾಗ್ ಫುಲ್ ರೋಡ್ ನೋಡಿದ್ರು ಒಂದು ಟ್ರಾನ್ಸ್ಪೋರ್ಟ್ ಸಿಗ್ತಲ್ಲ. ಡೆಲ್ಲಿ ಕಡೆಗೆ ಲೋಡ್ ಆಗೋದು ಎಲ್ಲ ಕಲ್ಮಾನ್ ಮಕ್ಕಳು ನಿಂತಾರದವರು ನಿಂತಾರವರು ನೋಡಿಸ್ತಲ್ಲ. ಸುಮ್ಮನೆ 1000 ಕಿಲೋಮೀಟರ್ ಬಂದಿದ್ದಾಯ್ತು MT. ಎಲ್ಲ ಕಡೆನೂ ಬಾಡಿಗೆ ಕಡಿಮೆ. ಏನು ಮಾಡೋದು, ಲೋಡಿಂಗೇ ಆಗ್ತಾಯಿಲ್ಲ. ತಲೆ ಕೆಟ್ಟೋಯ್ತು. 3 ದಿವಸ ಆಯಿತು ಗಾಡಿ ನಿಂತು. ಇಲ್ಲಿ ಡೆಲ್ಲಿಗೆ ಹೋಗ್ಬೇಕಂದ್ರೆ ಲೋಕಲ್ ಗಾಡಿಗೆ ಕೊಡಲ್ಲ ಅಂತೆ. ಆಂಧ್ರ ಗಾಡಿಗೂ ಕರ್ನಾಟಕ ಗಾಡಿಗಳಿಗೂ ಲೋಡ್ ಕೊಡಲ್ಲ ಅಂತೆ. ಬರೀ ಡೆಲ್ಲಿ ಗಾಡಿಗಳು, HR ಗಾಡಿಗಳು, ಆ ಗಾಡಿಗಳು ಆದ್ರೆ 80,000 ಬಾಡಿಗೆ ಇರೋದು 40,000 ಕಳ್ಸಿಬಿಡ್ತಾರೆ. ಅದಕ್ಕೆ ಹಿಂದೆಗಡೆ ಬ್ರೇಕ್ ತಗೊಂಡು ಶೋರೂಮಲ್ಲಿ ಹೋದ್ರೆ 4,500 ಅಂತೆ. ಆಮೇಲೆ ಇಲ್ಲೇ ತಗೊಂಡು 500 ರೂಪಾಯಿ ಕೊಟ್ಟು ಶೋರೂಮಲ್ಲಿ 4,500. ಸಿಂಪಲ್ ಅದು ಕ್ಲಾಂಪ್ ಜೋಡಿ ಕ್ಲಾಂಪ್ ಲೂಜ್ ಬ್ರೋ. ಹೆಂಗ 4,000 ಉಳಿಸ್ಬಿಟ್ಟಲ್ಲ ಅಲ್ಲ. 9,000 ಬ್ರೋ. 8,000 ಉಳಿಸ್ತಲ್ಲ ಅದು ಹೇಳು. 8,000 ಪಾರ್ಟಿ ಮಾಡಿದ್ರೆ 9,000 ಅದು. ಅದೇ ಬ್ರೋ, ಎರಡಕ್ಕೆ ಬ್ರೋ. ಇದು 500 ರೂಪಾಯಿ ಒಂದಕ್ಕೆ. 1,000 ರೂಪಾಯಿ 900. ಹೆಂಗೋ 8,000 ಉಳಿಸ್ಬಿಟ್ಟಲ್ಲ. ಹೌದು, ಹೋಗ್ತಾ ಇರ್ತಾವೆ, ಏನು ಮಾಡೋಕ್ಕಾಗಲ್ಲ ನೋಡಿ. ಹಾಂ, ನಂದು ಶೋರೂಮಲ್ಲಿ ಹಾಕೊಡ್ತೇವೆ ತಗೋ ಬ್ರೋ. ಇವಾಗ ನಮ್ಮ ಕಿಟ್ಟು ಬ್ರೋ ಅವರು ಕಿಟ್ಟು ಬ್ರೋ ಅವ್ರು ಇಲ್ಲೇ ಗಾಡಿ ಬಿಟ್ಟು ರೆಡಿ ಮಾಡಿಸಿದ್ದು. 7 ತಿಂಗಳು ಮಾಡೋರು ಗಾಡಿ ಕೊಡೋಕ್ಕೆ. ಇದು ಬಂದು ವರುಣ್ ಟ್ರಕ್ಕಿಂಗು. ಇದಿರೋದು ವೈಜಾಗಲ್ಲಿ. ಮತ್ತು ಮಿರರು ತಾಣಿದ್ದೀವಿ ಒಂದು. ಇಲ್ಲಿ ಏನಪ್ಪ ಅಂದರೆ ರೆಸ್ಪಾನ್ಸು ಚೆನ್ನಾಗೇ ಇಲ್ಲ ಅನ್ಕೊಂತೀನಿ, ಗೊತ್ತಿಲ್ಲ. ನೋಡಿ ನಮ್ಮ ಗಾಡಿಯಲ್ಲಿ ನಿಲ್ಸಿದ್ವಿ. ವರುಣ್ ಟ್ರಕ್ಕಿಂಗ್ ಅಂತ ಇದು. ನಮ್ಮ ಕಿಟ್ಟು ಬ್ರೋ ಗಾಡಿ ಫುಲ್ಲು ಅಧ್ವಾನ ಮಾಡಿಕೋರೆ. ಒಂದು ಚೂರು ಕ್ಲೀನಾಗಿ ರೆಡಿ ಮಾಡಿಲ್ಲ. ಎಲ್ಲ ಶೇಕ್ ಆಗುತ್ತೆ ಅಲ್ಲ ಬ್ರೋ. ನಿನ್ನ ಗಾಡಿ ಒಂಚೂರು ರೆಡಿ ಮಾಡಿದ ಕ್ಲೀನಾಗಲ್ವ, ಎಲ್ಲ ಶೇಕ್ ಆಗುತ್ತೆ. ನನ್ನ ಮಕ್ಕಳು ಶೇಕೆಟ್ ಪುಷ್ಪಾವತಿ ಇಲ್ಲಿ ವರುಣ್ ಟ್ರಕ್ಕಿಂಗು ಅಲ್ಲ. ಇವ್ರೇನು ಗೊತ್ತಾ ಬ್ರೋ, ವರುಣ್ ವರ್ಷಾಗಿಂತ ರೇಡಿಯಂಟು ಸೂಪರು ಚೆನ್ನಾಗೈತೆ. ಅದೆಲ್ಲ ಇವರು ತರಕಾರಿ ತಗೊಳ್ತಾ ಇದ್ದೀವಿ, ಯಾಕಂದರೆ ಅಡುಗೆ ಮಾಡೋಣ ಅಂತೇಳಿ ಮಾರ್ಕೆಟಲ್ಲಿ. ನಮ್ಮ ಬ್ರೋ ಇನ್ನೂ ಬರಲಿ. ಇವಾಗ ಟೈಮ್ ಬಂದು ಇನ್ನೂ 9:15. ನಮ್ಮ ಕಿಟ್ಟು ಬ್ರೋ ಅವರು ಫುಲ್ ನಿದ್ದೆ ಅಣ್ಣ ಗಾಡಿ ಓಡಿಸ್ತವ್ರೆ. ಇಲ್ಲಿ ನೋಡ್ರೆ ಕರೆಕ್ಟಾಗಿ ಒಬ್ಬರು ಗಾಡಿ ಓಡಿಸ್ತಾ ಇಲ್ಲ. ನಮ್ಮ ಅಪ್ಪಕ್ಕ ನೋಡ್ತಾರೆ. ಏನು ಮಾಡೋಣ ಇಂಥವ್ರಿಗೆ ಹೇಳಿ. ಕಿಟ್ಟೋಣ ಏನು ಮಾಡೋಣ ಇಂಥವ್ರಿಗೆ. ಹಾಂ, ಗುದ್ಬಿಡೋಣ ನೋಡು. ಅದೇನು ಗಾಡಿ ಓಡಿಸ್ತಾರ ಬರೋ ಇವರು. ಎಲ್ಲ ಯಾರು ಡಿ.ಎಲ್ ಕೊಟ್ರು ಇವ್ರಿಗೆಲ್ಲ. ಕಿಟ್ಟೋಣ ಸೈಕಲ್ ಓಡಿಸೋರಿಗೆ ಡಿ.ಎಲ್ ಕೊಡ್ತಾರ. ಸೈಕಲ್ ಬೈಕ್ ಹೊರ್ಗಡೆ ಹುಡುಗಿಗೆ ಹುಡುಗಂಗೆ. ನಮ್ ಕಿಟ್ಟೋಣ ಇವತ್ತು ಯಾಕೋ ಫುಲ್ ಬೇಜಾರಲ್ಲ ಅವರೇ. The next day. ನಾವೆಲ್ಲ ಸ್ನಾನ ಮಾಡಿದ್ವು. ನಮ್ಮ ಬಾಲಣ್ಣವರು 5 ದಿವಸ ಆಯ್ತು, ಇನ್ನೂ ಸ್ನಾನ ಮಾಡಿಲ್ಲ. ನೋಡಿ, ನಾನು ನಮ್ಮ ಪ್ರತಾಪಣ್ಣವರೆಲ್ಲ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ಯಾಕಂದರೆ ಈಗ ಇಲ್ಲಿಂದ ಇವರಿಬ್ಬರು ಗಾಡಿಗೆ ಹೋಗ್ತಾರೆ. ನನ್ನ ಗಾಡಿಗೆ ನಾನು ಊರಿಗೆ ಹೋಗ್ತೀನಿ. ನಮ್ಮ ಕಿಟ್ಟೋಣವರು ಮತ್ತು ಅವರು ಸಾಯಿಬ್ರವರು ಕಾಶ್ಮೀರ ಹೋಗ್ತಾರೆ. 2 ಗಾಡಿಗೂ ಯಾವುದೋ ಒಂದು ಊರಿಗೆ ನಮ್ಮ ಸಬ್ಸ್ಕ್ರೈಬರ್ ಸಿಗ್ತಾವ್ರೆ. ಅದ್ರ ಜೊತೆ ಹೋಗ್ತೀನಿ ನಾನು. ಹೋಟೆಲ್ ಮಲಿಕಣಕ್ಕೆ ಮಾತ್ರ ಒಳ್ಳೆ ಜಾಗ ಕೊಡೋರು ಇವರು. ಒಳ್ಳೆ ಸೇಮ್ ಮನೆ ಥರನ ಫೀಲಿಂಗು. ನೋಡಿ, ಬೆಡ್ ಆಗಲಿ ಎಲ್ಲ ಆಗಲಿ ಒಂಥರ ಚೆನ್ನಾಗಿದೆ. ಒಳ್ಳೆ ಪಾರ್ಕಿಂಗು ಐತೆ ಬಂಕಲ್ಲಿ. ನಮ್ಮ ಕಿಟ್ಟು ಬರೋದು ಅಲ್ಲ ಐತೆ ನೋಡಿ, ಆ ಕಡೆ ಐತೆ. ಈಗ ಡೀಸೆಲ್ ಹಾಕ್ಕೊಂಡು ಇಲ್ಲಿಂದ ರಾಜಮಂಡ್ರಿ ಹೋಗ್ಬೇಕು. ಹೋಗೋಣ ಅವರು. ಇವಾಗ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ನಾನು ರೆಡಿಯಾಗಿದ್ದೀನಿ. ನಿಮ್ಮ ಗಾಡಿ ಹಿಂದೆ ಐತೆ, ರೆಡಿಯಾಗಿ ಹೊರಡ್ಬೇಕೀಗ. ನಮ್ಮ ಬ್ರೋನು ಅಲ್ಲಿಗೆ ಬರ್ತಾರಂತೆ. ಎಲ್ಲಿಗೆ ಅಂದರೆ ರಾಜಮಂಡ್ರಿಗೆ ಬರ್ತಾರಂತೆ. ಬಂದು ಜ್ಯೂಸ್ ತಗೊಂಡಿದ್ದೀವಿ, ಜ್ಯೂಸ್ ಕುಡ್ಬಿಟ್ಟು ಹೊರಡಬೇಕು. ಬನ್ನಿ ಬ್ರೋ. ಈ ವೈಜಾಗಲ್ಲಿ ಇನ್ನು 2 ದಿವಸ ಇಲ್ಲ 3 ದಿವಸ ಲೋಡಿಂಗ್ ಆಗಲ್ಲ. ಏನಕ್ಕಪ್ಪ ಅಂದರೆ ಜಗನ್ನಾಥ್ ಯಾರು ಬ್ರೋ
ಮಾಜಿ ಸಿ ಎಂ ಜಗನ್ಮೋಹನ್ ಅವರ ಹೆಸರು ತಾನೆ ಜಗನ್ಮೋಹನ್ ರೆಡ್ಡಿ. ಜಗನ್ಮೋಹನ್ ರೆಡ್ಡಿ ಅವರು ಬರ್ತಾ ಕಾರಣ ಆಲೆ ಫುಲ್ ಜಾಮ್ ಆಗಿದೆ. ವೈಜಾಗಲ್ಲಿ ಲೋಡಿಂಗ್ ಇಲ್ಲ ನೋಡಿ. ಆಲ್ಮೋಸ್ಟ್ ಇಲ್ಲೇ ಅನ್ಕೊಂತೀನಪ್ಪ, ಇವತ್ತೆಲ್ಲ ಬರೋದು. ಇವತ್ತೇ ಇವಾಗ ಬರ್ತವ್ರೆ ಆಲ್ರೆಡಿ ನೋಡಿ. ಅದಕ್ಕೋಸ್ಕರ ಲೋಡಿಂಗೇ ಇಲ್ಲ. ಮತ್ತು ಇನ್ನೊಂದು ಇಲ್ಲಿ ಸಿಕ್ಕಾಬಿಟ್ಟೆ ಬೇಜಾರು. ಹೆಂಗೋ ನಮ್ಮ ಮಾಕ್ಲಿ ಮಹೇಶನ್ ಅವರು ಒಬ್ಬರು ಫ್ರೆಂಡ್ ನಂಬರ್ ಕೊಟ್ಟರು. ಈಗ ನಾನು ರಾಜಮಂಡ್ರಿ ಹತ್ರ ಹೋಗ್ತಾ ಇದ್ದೀವಿ. ನಾನು ಹೋಗಿ ಅಲ್ಲಿ ಇಳ್ಕೊಂತೀನಿ. ನಮ್ಮ ಗಾಡಿಯಿಂದ ಮತ್ತೆ ಇವರಿಬ್ರು ಶ್ರೀನಗರ್ ಹೋಗಿ ಬರ್ತಾರೆ. ನಾನು ಹೋಗ್ಬೋದಾಯ್ತು ಜೊತೆಲಿ, ಅಂದರೆ ಬೆಂಜೂರು ಶೋರೂಮ್ ಅವ್ರು ಫೋನ್ ಮಾಡ್ತಾವ್ರೆ, ಸ್ವಲ್ಪ ಕೆಲಸ ಐತೆ, ಅದು ಮುಗಿಸ್ಕೊಂಡು ಬರಬೇಕು. ಏನು ಬ್ರೋ ಆಯ್ತಾರ? ಹೇಳ್ಬೇಕು ಬ್ರೋ, ಏನ್ ಲೋಡಿಂಗ್ ಇಲ್ಲ. ನಾವು ರೆಗ್ಯುಲರ್ ಇದೇ ಲೈನ್ ಓಡಿಸೋದು. ಆದ್ರೆ ನೋಡಿ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಬಸ್ಗಳಲ್ಲಿ ಎಲ್ಲ ದುಡ್ಡು ಕೊಟ್ಟು ಬಸ್ಗಳಲ್ಲಿ ಜನಗಳು ಕರ್ಸ್ಕೊಂತವ್ರೆ. ದುಡ್ಡು ಕೊಟ್ಟು ಕರ್ಸ್ಕೊಂಬಾರ್ದು, ಪ್ರೀತಿಯಿಂದ ಅವರೇ ಜನಗಳು ಬರಬೇಕು, ಅದು ನಿಯತ್ತು. ಈ ಲೈನಲ್ಲಿ ನಮ್ಮ ಕಿಟ್ಟೂರು ಸಬ್ಸ್ಕ್ರೈಬರು ಬೇಜಾನಿದ್ದಾರೆ. ಆಂಧ್ರ ಗಾಡಿ ನೈಟ್ ಟೈಮು ಬಸ್ ಅವ್ರು ಜಾಸ್ತಿ ಸಬ್ಸ್ಕ್ರೈಬರ್ಸ್. ಈ ಡ್ರೈವರ್ ಲೈನಲ್ಲಿ ಏನಂದ್ರೆ ನಮ್ಮ ಕಿಟ್ಟುವಣಗೆ ಬಸ್ಗಳು ಮತ್ತು ಲಾರಿಯವ್ರು ಸಿಕ್ಕಾಬಿಟ್ಟೆ ಫ್ರೆಂಡ್ಸ್ ಜಾಸ್ತಿ. ನಮ್ಮ ಬ್ರೋ ಏನು ಮಾತಾಡಲ್ಲ, ಜ್ಯೂಸ್ ಕೊಡ್ಸೋದು ಊಟ ಕೊಡ್ಸೋ ಎಲ್ಲ ಮಾಡ್ತಾರಂತ ಇವ್ರಿಗೆ. ಗಾಡಿ ನಿಲ್ಸಲ್ಲ ಅಲ್ವಾ, ಎಲ್ಲ ಟೈಮಿಂಗ್ ನಾವು ಓಡಿಸೋದು. ಅವರು ಅರ್ಥ ಮಾಡ್ಕೊಂತಾರೆ ನಮ್ಮ ಸಬ್ಸ್ಕ್ರೈಬರ್ಲು. ಖಾಲಿ ತಮ್ಸಪ್ಪು ಸಿಂಬಲ್ ತೋರ್ಸಾರ ಅಷ್ಟೇ. ತಮ್ಸಪ್ ಈಗ ಯಾರು ಹಂಗೆ ತೋರಿಸಿದ್ದು. ತಮ್ಸಪ್ ಯಾರು ವೇಸ್ಟ್ ಮಾಡಲ್ಲ. ನಾವು ಆಲ್ರೆಡಿ ವಿಡಿಯೋಸ್ ಅಲ್ಲಿ ಹೇಳ್ಬಿಟ್ಟಿದೀವಿ, ಯಾರು ನಮ್ಮ ಟೈಮ್ ವೇಸ್ಟ್ ಮಾಡಬೇಡ. ಆಲ್ರೆಡಿ ಜಾಸ್ತಿ ಒಂದು 5 ತಿಂಗಳು ವೇಸ್ಟ್ ಮಾಡಿಬಿಟ್ಟಿದೀವಿ ಅಂತ ಟೈಮಿಂಗು. ಅದಕ್ಕೆ ಯಾರು ನಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಇವಾಗ ಗಾಡಿ ಹತ್ರ ಬಂದು ಈಗ ನಾನು ಈ ಗಾಡೀಲಿ ಹೋಗ್ತೀನಿ ಊರಿಗೆ. ನೋಡಿ ಇದೇ ಗಾಡಿ, ಈ ಗಾಡಿಗೆ ಊರಿಗೆ ಹೋಗ್ತೀನಿ. ನಮ್ಮ ಕಿಟ್ಟು ಬ್ರೋ ಗಾಡಿ ಇಲ್ಲೇ ಐತೆ. ಅವರೇನೋ ಕಾಶ್ಮೀರ್ ಮಾಡಲ್ಲ, ಲೋಕಲ್ ಮಾಡ್ತೀನಿ ಅಂದರು. ನನ್ನ ಗಾಡಿ ಇವಾಗ ಬರ್ತೈತೆ ನೋಡಿ. ನನ್ನ ಗಾಡಿ ಈಗ ಬರ್ತೈತೆ. ನನ್ನ ಗಾಡಿ ಇರೋ ಲಗೇಜ್ ತಗೊಂಡು ಹೋಗಬೇಕು. ಹೀಗೆ ಒಂದು ಜ್ಯೂಸ್ ಕೊಡ್ಬಿಟ್ಟು ಹೋಗಬೇಕು. ಆ ಕಿಟ್ಟು ಬ್ರೋ ಅವರು ಜ್ಯೂಸ್ ಕೊಡಿಸ್ತಾವ್ರೆ, ಕುಡಿದ್ಬಿಟ್ಟು ಹೊರಡಬೇಕು. ಇವರೇ ಡ್ರೈವರು. ಹಾಂ ಬರ್ಬೇಕಾದ್ರು ನಂಗೆ ಮಳೆ ಸಿಕ್ಕಿತ್ತು. ಇದೇ ರೋಡಲ್ಲಿ ಈಗಲೂ ಇಲ್ಲಿ ಮಳೆ ಜಾಸ್ತಿ. ನಮ್ದು ಗ್ಲಾಸು ಫುಲ್ ಕ್ಲೀನ್ ಆಗೈತಲ್ಲ, ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ. ನಮ್ದು ಅಲ್ಲಿ ಇಲ್ಲಿ ಎಲ್ಲ ಇದಾಗಿರುತ್ತೆ. ನನ್ನ ಗಾಡಿಯಲ್ಲಿ ಸ್ಟಿಕ್ಕರಿಂಗ್ ಏನು ಮಾಡಿಸಿಲ್ಲ. ನಾ ಗಾಡಿ ರೆಡಿಯಾಗಿ ಬಂತಂದ್ರೆ ಪಾಪ ಇವ್ರದ್ದು ಗಾಡಿ ಓದ್ತಿಲ್ಲ ಅಣ್ಣ, ಆಕ್ಸಿಡೆಂಟ್ ಆಗಿದ್ದು. ಇವ್ರದ್ದು ಹೈದ್ರಾಬಾದ್ ಹತ್ರ ಪಾಪ ಗಾಡಿ ಆಕ್ಸಿಡೆಂಟ್ ಆಗಿ. ಯಾರ್ದೆಲ್ಲ ನಿಮ್ಮದು ಈ ಗಾಡಿ ಇದೇ ಗಾಡಿನೇ. ಇದೇ ಗಾಡಿ ರೆಡಿ ಆಗೈತಲ್ಲ, ಇದೇ ಗಾಡಿನ ಆಕ್ಸಿಡೆಂಟ್ ಆಯ್ತು ಅನಿಲ್ ಅವ್ರದ್ದು. ಇದೇ ಗಾಡಿನ ಅವಲೇ ಯಾವುದೋ ಬೇರೆ ಗಾಡಿ ಅಂದ್ಕೊಂಡೆ. ಈ ಗಾಡಿ ಆಗಿತ್ತು, ಇದಾಗಿ 1.5 ತಿಂಗಳು ನನ್ನ ಗಾಡಿ ಆಗಿರೋದು ಈಚರು. ಫಸ್ಟ್ ಈ ಗಾಡಿ ಆಮೇಲೆ ನಿಮ್ಮ ಗಾಡಿ ಆಗಿರೋದು. ನನಗೂ ಬೇಜಾರಲ್ಲ ಅಣ್ಣ ಗಾಡಿ ಆಕ್ಸಿಡೆಂಟ್ ಆಗೋದ್ರೆ. ಅಣ್ಣ ನಂದ್ರಲ್ಲಿ ಒಂದು ಕೆರೆ ಬಿಟ್ಟರೆ ನನಗೆ ಬೇಜಾರ ಹೋಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಇನ್ನು ವಿಜಯವಾಡ 80 ಕಣ ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ. 76 ಐತೆ. ಬೆಳಿಗ್ಗೆ ಹೋಗ್ತೀವಿ. ಬೆಳಿಗ್ಗೆ ಹೋಗಿ ಕೋಲಾರದಲ್ಲಿ ಒಂದು ಪಾಯಿಂಟ್ ಖಾಲಿ ಮಾಡ್ಕೊಂಡು ಸೀರೆ ನಾನು ಹಾಸ್ಪಿಟಲ್ ಇಳ್ಕೊಂಡು ಮನೆಗೆ ಹೋಗ್ತೀನಿ. ಇವರು ಹಿರಿಯೂರಿಗೆ ಹೋಗಿ ಖಾಲಿ ಮಾಡ್ಕೊಂಡು ಮನೆ ಹೋಗ್ತಾರೆ. ಏನಣ್ಣ ವಾಪಸ್ ನಿಮ್ಮ ಹೆಸರಣ್ಣ? ತಿಮ್ರಾಜ್. ಹಾಂ ತಿಮ್ರಾಜ್ ಅಂತ. ನಮ್ಮ ಮಳೆಯಲ್ಲಿ ಕಾಣಿಸ್ ಇವಾಗ ಮಳೆ ಬಂದರೆ ಪರವಾಗಿಲ್ಲ ಅಣ್ಣ. ನೈಟ್ ಮಳೆ ಹೋಯ್ತಾರೆ ಏನು ಕಾಣಿಸಲ್ಲ. ಏನಾದರೂ ವಿಜಯವಾಡ ಸಿಟಿ ಪಾಸ್ ಮಾಡೋಷ್ಟು ಸಾಕಾಗೋದಿಲ್ಲ. ಎತ್ತ ನೋಡಿದ್ರು ಕಾರ್ಗಳು ಬೈಕ್ಗಳು ಹಚ್ಕೊಂಡೆ ಬರ್ತಾರೆ ಪಕ್ಕದಲ್ಲಿ. ಹಾಂ ಎರಡೂ ಕಡೆ ಹಚ್ಕೊಂಡೆ ಬರ್ತಾರೆ. ಒಂಚೂರ ಗ್ಯಾಪ್ ತಡಿ ನಿಧಾನಕ್ಕೆ. ಈ ರೈಟ್ ಇದು ಬ್ರಿಡ್ಜ್ನಲ್ಲಿ ಹೋಗ್ಬೇಕಾ? ಇದು ರೈಟ್ ತಗೊಳ್ಬೇಕಾ? ಇಲ್ಲೇ ಹೋಗ್ಬೋದು ಸೀದಾ. ಹಾಂ ರೋಡಿಲ್ಲ, ನಾನು ವಾಪಸ್ ಬರ್ತಾ ಇನ್ನೂರಿಗೆ. ಬ್ರೋ ಇವಾಗ ಟೈಮ್ ಅಂದು 8:45 ಅಣ್ಣ. ಯಾವ ಊರಿದು? ವಿಜಯವಾಡ ಬಿಟ್ಟು ಒಂದು 200 ಕಿಲೋಮೀಟ್ರ್ ಬಂದಿದ್ದೀವಿ. ಗುಂಟೂರು ಬಿಟ್ಟು ಮುಂದೆ ಇದ್ದೀವಿ. ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಟೀ ಕುಡ್ಕೊಂಡು ಹೊರಡಬೇಕು. ಊಟ ಎಲ್ಲ ಮಾಡಬೇಕು. ಇವಾಗ ಟೈಮ್ ಬಂದು 1:30 ಆಯಿತು. ಇವಾಗ ನಾನು ಗಾಡಿ ಎತ್ಕೊಂಡಿದ್ದೀನಿ. ಯಾಕಂದರೆ ಅಣ್ಣ ಊಟ ಮಾಡಿ ಮಲಿಕೊಂಡ್ರು.
ಇವಾಗ ಹತ್ತತ್ರ ನಿಯರ್ ಇನ್ನೇನು ತಿರುಪತಿ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು ತಿರುಪತಿ ಇನ್ನೊಂದು 100-150 ಐತೆ. ಅದಕ್ಕೆ ನಾನು ಇದೇ ಹತ್ರ ಕೊಡಿಸ್ಬಿಟ್ಟು ಹಣ್ಣು ಕೊಡೋಣ ಅಂತೇಳಿ ನಾನು ಓಡಿಸ್ತಾ ಇದ್ದೀನಿ. ಮೈಲೇಜ್ ಬಂದು 8.2 ಬಂದೈತೆ. ಇವಾಗ ತಿರುಪತಿ ಬಿಟ್ಟು ಹೋಗ್ತಾ ಇದ್ದೀನಿ. ಏನೇನು ಬಸ್ಗಳವ್ರು ಸಾಯ್ತಾ ಇರೋರು ಅಲ್ಲಿ, ಅದು ತಮಿಳ್ನಾಡು ಬಸ್ಗಳವರು ಏನು ಬರ್ತಾನೆ ಇರ್ತಾರೆ. ಅದು ನಮ್ಮ ಕಂಟೈನರ್ ಬೇರೆ 8x8 ಬೇರೆ ಇದು. ಆ ಕಡೆನೂ ಅಗಲ ಜಾಸ್ತಿ, ಈ ಕಡೆನೂ ಅಗಲ ಜಾಸ್ತಿ. ಏನು ಉಜ್ಕೊಂಡ್ಬಿಡ್ತಾರೆ ಅಂತ ಭಯ. ಅದು ಯಾರು ಡಿಎಲ್ಗಳು ಕೊಟ್ಟರೆ ಇವ್ರ ಕಡೆ ದೇವಸ್ಥಾನ. ರೂಮ್ ಆಯ್ತಲ್ಲ ತಿರುಪತಿ ತಿಮ್ಮಪ್ಪ ಏನಾದ್ರು ರೂಮ್ ಆಯ್ತಲ್ಲ. The next day. ಇವಾಗ ಚಿತ್ತೂರು ಹತ್ರ ಬಂದಿದ್ದೀವಿ. ಈಗ ಟೈಮ್ ಬಂದು 5:45. ಈಗ ಹಣ್ಣು ಕೊಟ್ಟು ನಾನು ಮಲಿಕಂತೀನಿ. ನಾನು ನೆಕ್ಸ್ಟ್ ನಮ್ಗೆ ಸಿಗೋದೆ ಚಿತ್ತೂರು. ಮಲಿಕಂಡ್ರೆ ಇನ್ನು ಬೆಳಗ್ಗೆ ತನಕ ಇದ್ದೋಳಲ್ಲ ನೋಡಿ. ಯಾವುದೋ ನಮ್ಮ ಒಂದು ಕೇರಳ ಗಾಡಿ ಇದೆ, ಚೆನ್ನಾಗಿ ಮಾಡ್ತಾರೆ ಅವರು. ವೆದರ್ ಮಾತ್ರ ಸೂಪರ್ ಆಗೈತೆ ಬೆಳಿಗ್ಗೆನೆ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಎದ್ದು ಪಾಯಿಂಟ್ ಬಂದು ನಂದು 20 ಕಿಲೋಮೀಟ್ರ್ ಐತೆ. ಅವ್ರು ನಾಷ್ಟ ಬಡಿತಾವ್ರೆ. ಗಾಡಿ ಖಾಲಿ ಮಾಡ್ಬಿಟ್ಟು ಎಲ್ಲ ನಾಷ್ಟ ಮಾಡಿ ಸೀದಾ ಹೋಗ್ಬೇಕು. ನಮ್ಮ ನಿಖಿಲಂಗೆ ಫೋನ್ ಮಾಡಿದ್ದೆ, ಸೋಲ ಹತ್ರನೇ ಅವನೇ. ಅವನ ಜೊತೆ ಹಂಗೆ ಊರಿಗೆ ಹೋಗ್ಬಿಟ್ಟು ಹೋಗ್ಬೇಕು. ಯಾಕಡೆ ಹಂಗೆ ಮಾಡ್ತೀವಿ ಬ್ರೋ? ಇಲ್ಲೆಲ್ಲ ಹೋಟ್ಲಿಗೆ ಬಂದು, ಹೋಟ್ಲು ಇದೊಂದೇ ಹೋಟ್ಲು ಇರೋದು. ಈ ಕಡೆ ಹೋದರೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲೇ ಪಕ್ಕದಲ್ಲಿ ಐತೆ ಅಂತ ಬಂದಿದ್ದೀವಿ. ಇಲ್ಲಿ ಏನೋ ತಿನ್ಕೊಂಡು ಒಂದು ಹಾಫ್ ರೈಸು ಪಲಾವು ಇಲ್ಲ ಹಾಂ. ಟೈಮ್ ಅಂದು 3:30. ಇವಾಗ ಗಾಡಿ ಖಾಲಿ ಮಾಡ್ತವ್ರೆ. ಇವಾಗ ಕರೆಕ್ಟಾಗಿ 10 ಗಂಟೆಗೆ ಬಂದಿದ್ದು, ಇವಾಗ ಖಾಲಿ ಮಾಡ್ತವ್ರೆ. ಈಗ ಖಾಲಿ ಮಾಡ್ಕೊಂಡು ಸೀದಾ ಹೋಗ್ಬೇಕು ನೋಡಿ. ಅಣ್ಣ ಅಣ್ಣ ತಡಿ ಅಣ್ಣ, ತಡಿ ಅಣ್ಣ, ವೆಯ್ಟ್ ಇನ್ನೂ 2 ಅಣ್ಣ. ನಮ್ಮದು ಬೇಗ ಖಾಲಿ ಮಾಡಿ ಹೊರಟ್ಬಿಡ್ತೀವಿ ಫ್ರೆಂಡ್ಸ್. ಇವಾಗ ಟೈಮ್ ಒಂದು 5:15. ಈಗ ಹೋಗ್ತಾ ಇದ್ದೀವಿ. ನಮ್ಮ ನಿಕ್ಕಿ ಹೊರಟೋಗ್ಬಿಟ್ಟನೆ. ನಮ್ಮ ಹರ್ಷ ಬ್ರೋಗೆ ಕರೆದೀನಿ, ಬರ್ತೀನಿ ಅಂತಂದರು. ಈ ಅಣ್ಣನು ಅಲ್ಲಿ ಬಿಟ್ಬಿಟ್ಟು ಇನ್ನು ಮನೆ ಹೋಗ್ತೀನಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.